ಸಿದ್ದರಾಮಯ್ಯ ರೆಕಾರ್ಡ್ ಬಜೆಟ್, ಗ್ಯಾರಂಟಿಗಳಿಗೆ ಜೈಕಾರ, ಅಭಿವೃದ್ಧಿಗೆ ಗುಡ್ ಬೈ ಕಾರ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಫ್ರೆಂಡ್ಸ್, ಇವತ್ತಿನ ಹಾಟ್ ಟಾಪಿಕ್ ರಾಜ್ಯದ ಬೊಕ್ಕಸದ ಕೀಲಿಕೈ ಹಿಡಿದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿರುವ ದಾಖಲೆಯ 17ನೇ ಆಯವ್ಯಯ ಅಂದ್ರೆ ಬಜೆಟ್. 4.48 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಗಾತ್ರದ ಬಜೆಟ್ ಅಂತ ನ್ಯೂಸ್ ಚಾನೆಲ್ಗಳಲ್ಲಿ ಅಬ್ಬರದ ಪ್ರಚಾರ ನಡೀತಿದೆ. ನೋಡೋಕೆ ಫಿಗರ್ಸ್ ಭಾರಿ ಮಜವಾಗಿದೆ ಅಲ್ವಾ? 11G ಆರ್ಥಿಕ ಮಾದರಿ, 11G ಎಕನಾಮಿಕ್ ಮಾಡೆಲ್ ಅಂತ ಹೊಸ ಡೈಲಾಗ್ ಬೇರೆ ಬಿಟ್ಟಿದ್ದಾರೆ. ಆದರೆ ಈ ಬಜೆಟ್ ಕರ್ನಾಟಕಕ್ಕೆ ಎಷ್ಟು ಪೂರಕ, ಎಷ್ಟು ಮಾರಕ, ಹೇಳಿದ್ದೇನು ಮಾಡಿದ್ದೇನು? ಯುವಜನರೇ, ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಇದು ಕೇವಲ ಪೇಪರ್ ಮೇಲೆ ಮಾತ್ರ ಉಳಿಯುವ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಜೀವ ತುಂಬಿ ಇನ್ನಿತರ ಅಭಿವೃದ್ಧಿ ಯೋಜನೆಗಳ ಮೂಗಿಗೆ ತುಪ್ಪ ಸವರುವ ಯಥಾಸ್ಥಿತಿವಾದಿ ಬಜೆಟ್. ಇಂದು ನಾವು ಯಾವ ಅಂಕಿಅಂಶವನ್ನು ಸ್ಕಿಪ್ ಮಾಡದೆ ಇದರ ಪೋಸ್ಟ್ ಮಾರ್ಟಮ್ ಮಾಡಲಿದ್ದೇವೆ. ಬನ್ನಿ ಶುರು ಮಾಡೋಣ. ಗ್ಯಾರಂಟಿ ಟ್ರಾಪ್ ಮತ್ತು ಕಾಗದದ ಮೇಲಿನ ಅಭಿವೃದ್ಧಿ. ಈ ಬಜೆಟ್ನಲ್ಲಿ ಅತಿ ದೊಡ್ಡ ವಿಪರ್ಯಾಸ ಅಂದ್ರೆ ಬಂಡವಾಳ ವೆಚ್ಚ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸರ್ಕಾರ ಬಜೆಟ್ನಲ್ಲಿ ಶಿಕ್ಷಣಕ್ಕೆ 47,224 ಕೋಟಿ ರೂಪಾಯಿ, ನೀರಾವರಿಗೆ 22,436 ಕೋಟಿ ರೂಪಾಯಿ, ನಗರ ಅಭಿವೃದ್ಧಿಗೆ 22,203 ಕೋಟಿ ರೂಪಾಯಿ ಅಂತ ದೊಡ್ಡ ದೊಡ್ಡ ಅಂಕಿಗಳನ್ನು ತೋರಿಸಿದೆ. ಆದರೆ ಅಸಲೆತ್ತೇನು ಗೊತ್ತಾ? ಇದರಲ್ಲಿ ಬಹುಪಾಲು ಹಣ ಎಲ್ಲಿಗೆ ಹೋಗುವುದು ಗೊತ್ತಾ? ಎಸ್, ನಿಮ್ಮ ಊಹೆ ಸರಿ, ಗ್ಯಾರಂಟಿ ಯೋಜನೆಗಳಿಗೆ. ಕೇವಲ 5 ಗ್ಯಾರಂಟಿ ಯೋಜನೆಗಳಿಗೆ ಅಂದ್ರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಮತ್ತು ಯುವ ನಿಧಿ ಸರ್ಕಾರ ವಾರ್ಷಿಕ 51,591 ಕೋಟಿ ರೂಪಾಯಿಗಳನ್ನು ಸುರಿಯುತ್ತಿದೆ. ಇದರ ಪರಿಣಾಮ ಏನಾಗಿದೆ ಅಂದ್ರೆ ಬಂಡವಾಳ ಸೃಷ್ಟಿಗೆ ಅಂದ್ರೆ ರಸ್ತೆ, ಸೇತುವೆ, IT ಪಾರ್ಕ್ ನಿರ್ಮಾಣಕ್ಕೆ ಹಣವೇ ಉಳಿದಿಲ್ಲ. ಉದಾಹರಣೆಗೆ ನೋಡಿ, ಕೃಷಿ ವಲಯಕ್ಕೆ ಬರೋಣ. ರೈತರ ಮೌಲ್ಯವರ್ಧನೆಗೆ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಗೆ 3 ವರ್ಷಕ್ಕೆ ಕೇವಲ 100 ಕೋಟಿ ರೂಪಾಯಿ ಅಂತೆ. ಎಲ್ಲಿಗೆ ಸಾಲುತ್ತೆ ಫ್ರೆಂಡ್ಸ್ ಇದು? ಕಬ್ಬು ಬೆಳೆಗಾರರು ಟನ್ಗೆ FRP ದರ ಸಾಲದು ಅಂತ ಪ್ರತಿಭಟಿಸ್ತಿದ್ರೆ ಸರ್ಕಾರ ಕೊಟ್ಟಿದ್ದು ಕೇವಲ ಟನ್ಗೆ 50 ರೂಪಾಯಿ ಮಾತ್ರ, ಒಟ್ಟು 300 ಕೋಟಿ ರೂಪಾಯಿ. ರೈತ ಸಂಘಟನೆಗಳು ಕಬ್ಬಿನ ಬಾಕಿ ಪಾವತಿಗೆ ಆಗ್ರಹಿಸಿದ್ರು ಸಮಗ್ರ ಪರಿಹಾರ ಪ್ಯಾಕೇಜ್ ಇಲ್ಲದೆ ಬರೀ ಕಣ್ಣರಿಸುವ ತಂತ್ರ ಮಾಡಿದ್ದಾರೆ. ಇನ್ನು ಬೆಂಗಳೂರಿನ ಕತೆ ಕೇಳಿ. 7,000 ಕೋಟಿ ರೂಪಾಯಿ ಅನುದಾನ, ಸುರಂಗ ಮಾರ್ಗ, 450 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಅಂತ ದೊಡ್ಡದಾಗಿ ಹೇಳಿದ್ದಾರೆ. ಆದರೆ BBMP ಮತ್ತು ಹೊಸದಾಗಿ ರಚನೆಯಾಗಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ದಿವಾಳಿಯಾಗಿವೆ. ಆದರೆ ಯೋಜನೆಗಳ ಅಂಕಿಅಂಶಗಳು, ಅದಕ್ಕೆ ಬೇಕಾದ ಬಂಡವಾಳದ ಮೊತ್ತ ಬೆಟ್ಟದಷ್ಟಿದೆ. ಅಂದ್ರೆ ಸರ್ಕಾರಿ ಖಜಾನೆಯಲ್ಲಿ ದುಡ್ಡಿಲ್ಲ, ನೀವೇ ಸಾಲ ಮಾಡಿಕೊಳ್ಳಿ ಅಂತ ಅರ್ಥ. ಇದು ಪೇಪರ್ ಮೇಲೆ ಮಾತ್ರ ಇರುವ ಪ್ರಾಜೆಕ್ಟ್ ಅಲ್ವಾ? ಗುತ್ತಿಗೆದಾರರ ಮುಷ್ಕರ, ಆಮೆಯಾದ ಆಡಳಿತ. ಈಗ ಅತ್ಯಂತ ಕ್ರಿಟಿಕಲ್ ವಿಚಾರಕ್ಕೆ ಬರೋಣ. ಬಜೆಟ್ನಲ್ಲಿ ನಾವು 84,567 ಕೋಟಿ ರೂಪಾಯಿ ಬಂಡವಾಳ ವೆಚ್ಚ ಮಾಡ್ತೀವಿ ಅಂತ CM ಹೇಳಿದ್ದಾರೆ. ಆದರೆ ಈ ಪ್ರಾಜೆಕ್ಟ್ಗಳನ್ನ ಊರಲ್ಲಿ ಮಾಡೋರು ಯಾರು? ಕಾಂಟ್ರಾಕ್ಟರ್ಗಳು ತಾನೆ. ನೀವು ನಂಬಲೇಬೇಕು ಗೆಳೆಯರೆ, ರಾಜ್ಯದಲ್ಲಿ ಬರೋಬ್ಬರಿ 37,370 ಕೋಟಿ ರೂಪಾಯಿಗಳ ಗುತ್ತಿಗೆದಾರರ ಬಿಲ್ಲುಗಳು 2-3 ವರ್ಷಗಳಿಂದ ಬಾಕಿ ಉಳಿದಿವೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ 13,000 ಕೋಟಿ ರೂಪಾಯಿ, ಲೋಕೋಪಯೋಗಿಯಲ್ಲಿ 8,370 ಕೋಟಿ ರೂಪಾಯಿ, ಹೀಗೆ ಬಾಕಿ ಬೆಟ್ಟದಷ್ಟಿದೆ. ಈ ಬಜೆಟ್ ಮಂಡನೆಯಾದ ದಿನವೇ ಅಂದ್ರೆ ಮಾರ್ಚ್ 6ರಂದು ಗುತ್ತಿಗೆದಾರರ ಸಂಘ ರಾಜ್ಯಾದ್ಯಂತ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ಮುಷ್ಕರ ಆರಂಭಿಸಿದೆ. ಹಳೆ ಬಿಲ್ ಕೊಡದೆ ಹೊಸ ಟೆಂಡರ್ ಹಾಕಿದ್ರೆ ಯಾರು ಕೆಲಸ ಮಾಡ್ತಾರೆ? DCM DK ಶಿವಕುಮಾರ್ ಅವರು ಬಜೆಟ್ ಅವಕಾಶಗಳಿಗೆ ಅನುಗುಣವಾಗಿ ಮಾತ್ರ ಪಾವತಿ ಸಾಧ್ಯ, ಬೇಕಿದ್ರೆ ಮುಷ್ಕರ ಮಾಡಿ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ವಿರೋಧ ಪಕ್ಷವಾದ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಕರ್ನಾಟಕವನ್ನ ATM ಮಾಡಿಕೊಂಡಿದೆ, ಕಮಿಷನ್ ಕೊಟ್ಟರಷ್ಟೇ ಬಿಲ್ ಪಾಸ್ ಆಗುತ್ತೆ ಅಂತ ನೇರ ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರು ರಸ್ತೆಗಿಳಿದಿರುವಾಗ ಬಜೆಟ್ನಲ್ಲಿ ಘೋಷಿಸಿರುವ ಪ್ರಗತಿ ಪಥ ಯೋಜನೆ, ಎತ್ತಿನ ಹೊಳೆ, ಭದ್ರಾ ಮೇಲ್ದಂಡೆ, ಮೇಕೆದಾಟು ಇವೆಲ್ಲ ಕೇವಲ ಭಾಷಣದ ಸರಕಷ್ಟೇ.
ಇದು ಜನರಿಗೆ ಮಾಡಿದ ಅತಿ ದೊಡ್ಡ ಮೋಸ. ಅಲ್ಪಸಂಖ್ಯಾತರು ಮತ್ತು ತಳವರ್ಗಕ್ಕೆ ಕೇವಲ ಚಿಕ್ಕಾಸು. ಸಿದ್ದರಾಮಯ್ಯನವರ ಸರ್ಕಾರ ಅಂದ್ರೆ ಅಹಿಂದ ವರ್ಗದ ಆಶಾಕಿರಣ ಅಂತಾರೆ. ಆದರೆ ಬಜೆಟ್ ಲೆಕ್ಕಾಚಾರ ನೋಡಿದ್ರೆ ಇವ್ರಿಗೆ ಸಿಕ್ಕಿರೋದು ಬರೀ ಪಂಗನಾಮ. ಮೊದಲು ಅಲ್ಪಸಂಖ್ಯಾತರ ವಿಚಾರಕ್ಕೆ ಬರೋಣ. ಬಜೆಟ್ಗೂ ಮುನ್ನ ಅಲ್ಪಸಂಖ್ಯಾತ ನಾಯಕರು, ಮುಖಂಡರು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಕನಿಷ್ಠ 10,000ದಿಂದ 15,000 ಕೋಟಿ ರೂಪಾಯಿ ಮೀಸಲಿಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇಟ್ಟಿದ್ರು. ಆದರೆ ಬಜೆಟ್ನಲ್ಲಿ ಕೊಟ್ಟಿದ್ದೇನು? ಕೇವಲ 100 ಮೌಲಾನಾ ಆಜಾದ್ ಶಾಲೆಗಳ ಉನ್ನತೀಕರಣಕ್ಕೆ 400 ಕೋಟಿ ರೂಪಾಯಿ, ಜೈನ್, ಸಿಖ್, ಬೌದ್ಧ ಸಮುದಾಯಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ, 25 ಹೊಸ ವಿದ್ಯಾರ್ಥಿ ನಿಲಯಗಳು ಮತ್ತು ವಕ್ಫ್ ಆಸ್ತಿಗಳ ವಾಣಿಜ್ಯ ಅಭಿವೃದ್ಧಿಯನ್ನ PPP ಮಾದರಿಯಲ್ಲಿ ಮಾಡ್ತೀವಿ ಅಂತಿದ್ದಾರೆ. ಎಲ್ಲಿ 15,000 ಕೋಟಿ ರೂಪಾಯಿ ಬೇಡಿಕೆ, ಎಲ್ಲಿ ಈ ಚಿಕ್ಕಾಸು? ಇದು ವೋಟ್ ಬ್ಯಾಂಕ್ ರಾಜಕಾರಣದ ಪರಾಕಾಷ್ಠೆ ಅಲ್ವಾ? ಇನ್ನು ತಳಮಟ್ಟದ ವರ್ಗಗಳಿಗೆ ಬರೋಣ. SC, SP, TSP ಯೋಜನೆಗಳಿಗೆ 44,632 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆದರೆ ಇದು ಕಾಯ್ದೆ ಪ್ರಕಾರ ಕೊಡಲೇಬೇಕಾದ ಕಡ್ಡಾಯ ಹಣ. ಇದರಲ್ಲಿ ಹೊಸದೇನೂ ಇಲ್ಲ. ಜೊತೆಗೆ ರೋಹಿತ್ ವೇಮುಲ ಕಾಯ್ದೆ ಬೇರೆ ತಂದಿದ್ದಾರೆ. ಇದು ಸ್ವಾಗತಾರ್ಹ ಅಂತ ಭಾರಿ ಸೌಂಡ್ ಮಾಡಿದ್ದಾರೆ. ಹೌದು, ಇದೊಂದು ಸ್ವಾಗತಾರ್ಹ ಸಾಮಾಜಿಕ ಹೆಜ್ಜೆಯೇ. ಆದರೆ ಕೇವಲ ಕಾನೂನು ತಂದ್ರೆ ಸಾಕ ಬಾಸ್? ಅವರಿಗೆ ಆರ್ಥಿಕ ಶಕ್ತಿ ಬೇಡವಾ? ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಎಲ್ಲಾ ನಿಗಮಗಳಿಗೆ ಒಟ್ಟಾಗಿ ಸೇರಿಸಿ ಬರೀ 1,500 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆಯ ಘಟಕ ವೆಚ್ಚವನ್ನ 1.5 ಲಕ್ಷಕ್ಕೆ ಏರಿಸಿದ್ದು ಬಿಟ್ರೆ ಯುವಕರ ಉದ್ಯೋಗ ಸೃಷ್ಟಿಗೆ ಗಟ್ಟಿಯಾದ ಬುನಾದಿಯೇ ಇಲ್ಲ. ಇದು ಕಾಂಗ್ರೆಸ್ನ ಪಕ್ಕಾ ಯಥಾಸ್ಥಿತಿವಾದ ಸ್ಟೇಟಸ್ ಕೋ ಪೊಲಿಟಿಕ್ಸ್. ದೊಡ್ಡ ಕಾಸಿನ ಪ್ರಚಾರ, ಆದರೆ ತಳವರ್ಗಕ್ಕೆ ಕೊಡೋದು ಮಾತ್ರ ಚಿಕ್ಕಾಸು. ಡೆಬ್ಟ್ ರಾಮಯ್ಯ ಮತ್ತು ಟ್ಯಾಕ್ಸ್ ಟೆರರಿಸಂ. ಈಗ ಬಜೆಟ್ನ ಅತಿ ಭಯಾನಕ ಮುಖವನ್ನು ನೋಡೋಣ. ವಿಪಕ್ಷ ನಾಯಕ ಅಶೋಕ್ ಅವರು CM ಅವರನ್ನ ಡೆಬ್ಟ್ ರಾಮಯ್ಯ ಅಥವಾ ಸಾಲ ರಾಮಯ್ಯ ಅಂತ ಕರೆದಿದ್ದಾರೆ. ಯಾಕೆ ಗೊತ್ತಾ? 2026-2027 ಸಾಲಿನ ಅಂತ್ಯಕ್ಕೆ ರಾಜ್ಯದ ಒಟ್ಟು ಸಾಲ ಬರೋಬ್ಬರಿ 8,24,389 ಕೋಟಿ ರೂಪಾಯಿಗಳಿಗೆ ತಲುಪಲಿದೆ. ಇದು GSDPಯ ಶೇಕಡ 24.94ರಷ್ಟಿದೆ. ಅಂದ್ರೆ ಶೇಕಡ 25ರ ಡೆಡ್ ಲೈನ್ನ ಅಂಚಿನಲ್ಲಿದ್ದೀವಿ ನಾವು. ಪ್ರಸಕ್ತ ವರ್ಷವೇ 1,32,000 ಕೋಟಿ ರೂಪಾಯಿಗಳ ಹೊಸ ಸಾಲ ಬೇರೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಗೆ 1,25,000 ಕೋಟಿ ರೂಪಾಯಿ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆಗೆ ಅಂದ್ರೆ ಮದ್ಯ ಮಾರಾಟ ಮಾಡೋಕೆ ಬರೋಬ್ಬರಿ 45,000 ಕೋಟಿ ರೂಪಾಯಿಗಳ ರಾಜಸ್ವ ಗುರಿ. 2016ರಲ್ಲಿ ಇದು ಕೇವಲ 16,500 ಕೋಟಿ ರೂಪಾಯಿ ಇತ್ತು. ಅಂದ್ರೆ ಜನ ಕುಡಿದು ಸತ್ರೂ ಪರವಾಗಿಲ್ಲ, ಸರ್ಕಾರದ ಬೊಕ್ಕಸ ತುಂಬಬೇಕು ಅನ್ನೋದೇ ಇವ್ರ ಲೆಕ್ಕಾಚಾರ. ಏಪ್ರಿಲ್ 2026ರಿಂದ ಪಾನೀಯಗಳಲ್ಲಿರುವ ಮದ್ಯದ ಅಂಶವನ್ನು ಅಂದ್ರೆ ಆಲ್ಕೋಹಾಲಿನ್ ಬೆವರೇಜ್ ಆಧರಿಸಿ ತೆರಿಗೆ ಹಾಕುವ ಹೊಸ ವ್ಯವಸ್ಥೆ ಬೇರೆ ತರ್ತಿದ್ದಾರೆ. ಮಜಾ ಇದೆ ಅಲ್ವಾ? ನಿಮಗೆ ಎಷ್ಟು ಕಿಕ್ ಬೇಕೋ ಅಷ್ಟು ಟ್ಯಾಕ್ಸ್ ಕಟ್ಟೋಕೆ ರೆಡಿ ಆಗಬೇಕು. ಕುಡಿತದಿಂದ ಮನೆ ಮಠ ಹಾಳಾಗೋದರಲ್ಲೇ ಈ ಕಾಸಿನಲ್ಲಿ ರಾಜ್ಯದ ಉದ್ಧಾರ ಮಾಡೋಕೆ ನೋಡ್ತಿದೆ ಈ ಸರ್ಕಾರ. ಒಂದು ಲೆಕ್ಕದಲ್ಲಿ ಉರಿಯುವ ಮನೆಯಲ್ಲಿ ಗಳ ಇರುವ ಕೆಲಸ ಇದು. ಇನ್ನು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ 29,000 ಕೋಟಿ ರೂಪಾಯಿ, ಸಾರಿಗೆ ವಾಹನ ತೆರಿಗೆಯಿಂದ 15,500 ಕೋಟಿ ರೂಪಾಯಿ ಗುರಿ ಇಡಲಾಗಿದೆ. ಅಂದ್ರೆ ಮಿಡಲ್ ಕ್ಲಾಸ್ ಯುವಕರು ಒಂದು ಬೈಕ್ ತಗೋಬೇಕು ಅಂದ್ರೂ, ಒಂದು ಚಿಕ್ಕ ಸೈಟ್ ತಗೋಬೇಕು ಅಂದ್ರೂ ಅವರ ಜೇಬಿಗೆ ನೇರ ಕತ್ತರಿ ಬೀಳುತ್ತದೆ. ಕೇಂದ್ರ ಸರ್ಕಾರದ GST ತರ್ಕಬದ್ಧಗೊಳಿಸುವಿಕೆಯಿಂದ ರಾಜ್ಯಕ್ಕೆ ವರ್ಷಕ್ಕೆ 10,000ದಿಂದ 15,000 ಕೋಟಿ ರೂಪಾಯಿ ನಷ್ಟ ಆಗ್ತಿದೆ ಅನ್ನೋದು ನಿಜ. ನರೇಗಾ ಯೋಜನೆ ಬದಲಾವಣೆಯಿಂದಲೂ ಹೊರಬಿದ್ದಿದೆ. ಆದರೆ ಅದನ್ನೇ ನೆಪ ಮಾಡಿಕೊಂಡು ರಾಜ್ಯದ ಯುವ ಜನರ ಮೇಲೆ ಈ ಮಟ್ಟದ ತೆರಿಗೆ ಭಯೋತ್ಪಾದನೆ ಮಾಡೋದು ಎಷ್ಟು ಸರಿ ಹೇಳಿ? ಉದ್ಯೋಗದ ವಿಚಾರಕ್ಕೆ ಬಂದ್ರೆ 56,432 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವ ಪ್ರಕ್ರಿಯೆ ಶುರುವಾಗಿದೆ ಅಂತ ಹೇಳಿದ್ದಾರೆ. ಗೃಹ ಇಲಾಖೆಯಲ್ಲೇ 8,000 ಹುದ್ದೆ, 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಹೊಸ ಡ್ರಾಮಾ ಬೇರೆ ಶುರು ಮಾಡಿದ್ದಾರೆ. ಆದರೆ ಆರ್ಥಿಕ ಬಿಕ್ಕಟ್ಟಿರುವ ಸರ್ಕಾರ ಈ ನೇಮಕಾತಿಗಳಿಗೆ ಸಂಬಳ ಎಲ್ಲಿಂದ ತರುತ್ತೆ ಅನ್ನೋದಕ್ಕೆ ಬಜೆಟ್ನಲ್ಲಿ ಉತ್ತರವೇ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು 2026-2027 ಸಾಲಿನ ಕರ್ನಾಟಕ ಬಜೆಟ್ನ ಅಸಲಿ ಮುಖ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟ್ ಅನ್ನ ಕೇವಲ ಒಂದು ರಾಜಕೀಯ ದಾಖಲೆಯಾಗಿ ಮಂಡಿಸಿದ್ದಾರೆ.
ಗ್ಯಾರಂಟಿ ಯೋಜನೆಗಳು ಜನರಿಗೆ ತಾತ್ಕಾಲಿಕ ರಿಲೀಫ್ ಕೊಡಬಹುದು, ಆದರೆ ಬಂಡವಾಳ ಹೂಡಿಕೆ ಇಲ್ಲದೆ ಗುತ್ತಿಗೆದಾರರ ಬಿಕ್ಕಟ್ಟು ಬಗೆಹರಿಸದೆ 37,000 ರೂಪಾಯಿ ಕೋಟಿ ಬಾಕಿ ಉಳಿಸಿಕೊಂಡು ಅಭಿವೃದ್ಧಿ ಹೆಸರಲ್ಲಿ ಕೇವಲ ಪೇಪರ್ ಪ್ರಾಜೆಕ್ಟ್ಗಳನ್ನು ತೋರಿಸಿ ಮೂಗಿಗೆ ತುಪ್ಪ ಸವರಿದ್ದಾರೆ. ಅಲ್ಪಸಂಖ್ಯಾತರು, ದಲಿತರು ಮತ್ತು ಯುವಜನರಿಗೆ ಬರೀ ಭರವಸೆಗಳನ್ನಷ್ಟೇ ನೀಡಿದ್ದಾರೆ. ಯುವಜನರೇ, ಸರ್ಕಾರ ಮಾಡ್ತಿರುವ 8 ಲಕ್ಷ ಕೋಟಿಗೂ ಮೀರಿದ ಈ ಸಾಲದ ಹೊರೆಯನ್ನ ಭವಿಷ್ಯದಲ್ಲಿ ತೀರಿಸಬೇಕಾದವರು ಯಾರು? ನಾವೇ. ನಮ್ಮ ತೆರಿಗೆಯ ದುಡ್ಡು. ಫ್ರೀ ಬಸ್ಸು, ಫ್ರೀ ಕರೆಂಟ್ ಅಂತ ಖುಷಿ ಪಡುವ ಮುನ್ನ ನಿಮ್ಮ ಉದ್ಯೋಗ, ನಿಮ್ಮ ಊರಿನ ರಸ್ತೆ, ನಿಮ್ಮ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಏನಾಗ್ತಿದೆ ಅಂತ ಒಮ್ಮೆ ಪ್ರಶ್ನೆ ಮಾಡಿ. ನಿಮ್ಮ ಪ್ರಕಾರ ಈ ಬಜೆಟ್ ಬಗ್ಗೆ ಏನನ್ಸುತ್ತೆ? ಇದು ಕರ್ನಾಟಕದ ಭವಿಷ್ಯಕ್ಕೆ ಪೂರಕವೋ ಅಥವಾ ಸಾಲದ ಸುಳಿಗೆ ತಳ್ಳುವ ಮಾರಕವೋ? ಕಮೆಂಟ್ ಮಾಡಿ ತಿಳಿಸಿ. ಮರಿಬೇಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆಂದ್ರೆ ಇದು ಕೇವಲ ಬಜೆಟ್ ಸುದ್ದಿ ಅಥವಾ ಬಜೆಟ್ನ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ.